ಇದು ಒಂದು ರಾಜಕೀಯ ಕಥೆ ಅಲ್ಲ, ಒಂದು ಗಡಿಭಾಗದ ಕಥೆನೂ ಅಲ್ಲ. ಇದು ಒಂದು ರಾಷ್ಟ್ರದ ಗೌರವ, ಅದರ ಸಂಸ್ಕೃತಿ ಮೇಲೆ ನಡೆದಿರುವ ದಾಳಿ. ಇವತ್ತು ನಾವು ಮಾತಾಡ್ತಿರೋದು ಭಾರತ ಬಾಂಗ್ಲಾದೇಶ ನಡುವಿನ ಇತ್ತೀಚಿನ ಬೆಳವಣಿಗೆ ಬಗ್ಗೆ. ಆದರೆ ಭಾರತೀಯ ದೃಷ್ಟಿಕೋನದಿಂದ, ಭಾರತೀಯರ ಧ್ವನಿಯಾಗಿ 1971ರಲ್ಲಿ ಭಾರತದಿಂದನೇ ಹುಟ್ಕೊಂಡ ಬಾಂಗ್ಲಾದೇಶಕ್ಕೆ ಭಾರತೀಯರ ಸೈನ್ಯದ ಬಲಿದಾನ ಮತ್ತು ಭಾರತೀಯ ರಾಜಕೀಯ ಧೈರ್ಯ ಇವುಗಳೆಲ್ಲನೂ ಬೇಕಾಗಿತ್ತು. ಆದರೆ ಈಗ ಭಾರತ ವಿರೋಧಿ ಘೋಷಣೆಗಳು, ಹಿಂದೂ ವಿರೋಧಿ ಹಿಂಸೆಗಳು, ಮಾನವೀಯತೆ ಮುಗುಕಡಿಯುವಂಥ ಇನ್ಸಿಡೆಂಟ್ಗಳು ಮಾಡ್ಕೋತಾ ಓಡಾಡ್ತಾ ಇದೆ. ಇದು ಕೇವಲ ಸುದ್ದಿ ಅಲ್ಲ, ಇದು ಎಚ್ಚರಿಕೆ. ಇತ್ತೀಚಿನ ಬಾಂಗ್ಲಾದೇಶದ ಗ್ರಾಮದಲ್ಲಿ ಒಬ್ಬ ಹಿಂದೂ ಯುವಕನ ಮೇಲೆ ಪೆಟ್ರೋಲ್ ಸುರಿದು ಜನಗಳ ಮುಂದೆ ಎಲ್ಲ ಬೆಂಕಿ ಹಚ್ಚಲಾಯಿತು. ಅವನ ಅಪರಾಧ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಅದು ಅಪರಾಧನೇ ಅಂತ ಸಾಬೀತಾಗೋಕ್ಕಿಂತ ಮುಂಚೆ. ಹೀಗಾದ್ರೆ ನ್ಯಾಯ ಎಲ್ಲ ಇದೆ, ಮಾನವ ಹಕ್ಕುಗಳೆಲ್ಲ ಇದೆ, ಅಲ್ಪಸಂಖ್ಯಾತರ ಭದ್ರತೆ ಎಲ್ಲ ಇದೆ. ಇದು ಒಬ್ಬ ವ್ಯಕ್ತಿ ಸಾವಲ್ಲ, ಇದು ಒಂದು ಸಂದೇಶ, ಭಯ ಹುಟ್ಟಿಸುವ ಸಂದೇಶ.